ಹಾಯ್ ಗೈಸ್, ಹಾಯ್ ಆಲ್, ಇದು ನಿಮ್ಮ ಮೌಲಿಕಾ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಅಂಡ್ ಶಿಲ್ಪ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನಾನು ಇವತ್ತು ವ್ಲಾಗ್ ಮಾಡ್ತಿದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್ ಗೈಸ್. ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ಅಲ್ಲ, ನಾನು ಮಾಡ್ತಿರೋ ಫಸ್ಟ್ ವ್ಲಾಗ್. ನಮ್ಮ ಅಮ್ಮ ಹೇಳಿದ್ರು ನಾನು ಬ್ಯುಸಿ ಇದ್ದೀನಿ, ಮಾಡು, ಯೂಟ್ಯೂಬಲ್ಲೂ ಹಾಕ್ಬೋದು ಅಂತ ಹೇಳಿದ್ರು. ಸೊ ನಾನು ಮಾಡ್ತಿದ್ದೆ. ಐ ಆಮ್ ಸೋ ಎಕ್ಸೈಟೆಡ್. ಇವತ್ತಿನ ಔಟ್ಫಿಟ್ ಇದು ಗೈಸ್. ಇವತ್ತಿನ ಒಕೇಶನ್ ಏನಂದರೆ ಇವತ್ತು ಮುನೇಶ್ವರ ಸ್ವಾಮಿದು ಟೆಂಪಲ್ ಕಟ್ಸಿದ್ದಾರೆ. ಸೊ ಅಲ್ಲಿ ಅನ್ನದಾನ ಮಾಡ್ತಿದ್ದಾರೆ. ಸೊ ಅದು ಪ್ಲಸ್ ನಾನ್ ವೆಜ್ ಇದೆ ಗೈಸ್. ಸೊ ಪೂಜೆ ಎಷ್ಟು ಗಂಟೆಗಿತ್ತು ಅಂದರೆ 3 ಗಂಟೆಗಿತ್ತು. ನಾನು ಆವಾಗಲೇ ಶುರು ಮಾಡಬೇಕಾಗಿತ್ತು. ಸೊ ಬಟ್ ಮಾಡೋಣ ಅಂದ್ಕೊಂಡ್ರೆ ಫೋನ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ವಿ. ಸೊ ಇನ್ನೂ ಬರೋಕ್ಕಾಗಿರಲಿಲ್ಲ. ಸೊ ಅಲ್ಲಿ ಪೂಜೆ ನಡೀತಿತ್ತು. ಇನ್ನೂ ಹೋಗೋಕ್ಕಾಗಲ್ಲ, ಬೇಡ ಬಿಡು ಆಮೇಲೆ ಊಟ ಮಾಡುವಾಗ ಮಾಡ್ಕೊಳ್ಳೋಣ ಅಂತ ನಾನು ಸುಮ್ಮನೆ ಆದೆ. ಸೊ ಚೆನ್ನಾಗಿ ಮಾಡಿದ್ರು. ಸೊ ಇವಾಗ ಅನ್ನದಾನ ಮಾಡ್ತಿದ್ದಾರೆ, ಇಡೀ ಏರಿಯಾ ಬರ್ತಿದ್ದಾರೆ. ನಾನು ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನೋಡಿ ಮಾಡಿ. ಮತ್ತು ನನ್ನ ಔಟ್ಫಿಟ್ ಹೇಗನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಗೈಸ್. ನಮ್ಮಮ್ಮನ ತೋರಿಸ್ತೀನಿ ಗೈಸ್. ನಮ್ಮಮ್ಮ, ಹಾಯ್ ಮಮ್ಮಿ. ಹಾಯ್, ಎಲ್ಲ ಹೇಗಿದ್ದೀರಾ? ಹ್ಯಾಪಿ ಸಂಡೇ. ಇವತ್ತು ನನ್ನ ಮಗಳು ವ್ಲಾಗ್ ಮಾಡ್ತಿದ್ದಾಳೆ. ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ, ನೋಡೋಣ. ಓಕೆ. ಮತ್ತು ಇವತ್ತು ದೇವಸ್ಥಾನ ಇನಾಗ್ರೇಷನ್ ಇದೆ. ಅದು ಒಂದು ಸಣ್ಣ ದೇವಸ್ಥಾನ ಇತ್ತು ಫಸ್ಟು. ಎಲ್ಲ ಈ ಏರಿಯಾದವರೆಲ್ಲ ಸೇರಿಕೊಂಡು ನಾವು ಅದನ್ನು ಸ್ವಲ್ಪ ಚಿಕ್ಕ ಟೆಂಪಲ್ ಥರ ಮಾಡಿದ್ದೀವಿ. ಸೊ ಅದರದ್ದು ಇನಾಗ್ರೇಷನ್ನು ನಿಮಗೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀವಿ. ಓಕೆನಾ? ಓಕೆ ಮಮ್ಮಿ, ನಿಮ್ಮ ಔಟ್ಫಿಟ್ ಗೈಸ್ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಸ್ಯಾರಿ ಉಡೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಬಿಸಿಲು. ಈ ಬಿಸಿಲಲ್ಲಿ ಅದು ನಾನ್ ವೆಜ್ಜು ಆಗಲ್ಲ. ಸೊ ಅಂತ ಸಿಂಪಲಾಗಿ ರೆಡಿಯಾಗಿದ್ದೀನಿ ಗೈಸ್. ನಿಮಗೆ ಗೊತ್ತಾಗಲ್ಲ, ನೀವು ನೋಡ್ತಿದ್ದೀರಾ ಇಷ್ಟು ಬಿಸಿಲಿದೆ. ಅಲ್ಲಿ ಕಾಲು ಇಡೋಕ್ಕಾಗ್ತಿಲ್ಲ ಗೈಸ್. ನಾನು ನಿಮಗೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ, ಅಲ್ಲಿ ಹೋಗೋಣ. ಬನ್ನಿ ಹೋಗೋಣ. ಮೋಯಿ ಬಿ ಪಿ ಶುಗರ್ ಇಲ್ಲ ನಿನಗೆ, ಬಾ ಸುಮ್ಮನೆ ಬನ್ನಿ ಗೈಸ್ ಹೋಗೋಣ. ಹಾಯ್ ಮೋಯಿ. ಅಕ್ಕ, ಏನು ವಿಶೇಷ ಇವತ್ತು? ಏನು ಮಾಡ್ತಿದ್ಯಾ? ಸ್ವಾಮಿ ಮಾಡ್ತಿದ್ಯಾ? Hi guys, welcome back to CC Vlogs. ಗೈಸ್ ನೋಡಿ ಗೈಸ್, ನನ್ನ ತಮ್ಮ ಇಂಟ್ರೊಡ್ಯೂಸ್ ಮಾಡ್ತಿದ್ದಾನೆ. ಅವನಿಗೆ ವ್ಲಾಗ್ಸ್ ಅಂದರೆ ತುಂಬ ಇಷ್ಟ. ಮಮ್ಮಿ ಇವತ್ತು ವ್ಲಾಗ್ ಮಾಡ್ತಿದ್ದೆ ಅಂತ ನಮ್ಮ ಮಮ್ಮಿಗೆ ಕೇಳ್ತಾರೆ. ಅಕ್ಕ ವ್ಲಾಗ್ ಮಾಡ್ತಿದ್ಯಾ? ಬ್ಲಾಗ್ ಅಂತ ಹೇಳ್ತಾನೆ, ವ್ಲಾಗ್ ಅಂತ ಹೇಳಲ್ಲ. ಬ್ಲಾಗ್ ಮಾಡ್ತಿದ್ಯಾ ಅಕ್ಕ ಅಂತ ಕೇಳ್ತಾನೆ. ಎಷ್ಟು ಮುದ್ದಕ್ಕೆ ಕೇಳ್ತಾನೆ. ನನಗೆ ವ್ಲಾಗ್ ಅಂದರೆ ತುಂಬ ಇಷ್ಟ. ಓಕೆ ಗೈಸ್, ಬನ್ನಿ ಹೋಗೋಣ ಟೆಂಪಲ್ಗೆ. ಬನ್ನಿ ಗೈಸ್. ಇಲ್ಲಿ ನೋಡಿ, ಬಿಸಿಲು ತುಂಬ ಇದೆ. ಎಲ್ಲರೂ ನೆರಳಲ್ಲಿ ಕೂತ್ಕೊಂಡ್ರಿ ತಂಪಾಗಿರುತ್ತೆ. ನೆರಳಿದೆ ಅಲ್ಲ, ಸೊ ಸಖತ್ತಾಗಿರುತ್ತೆ ಇಲ್ಲಿ ಕೂತ್ಕೊಂಡ್ರೆ. ಸೊ ಇಲ್ಲಿ ಬಂದರೆ ನಾವು ಹೆಂಗೆ ಬಿಸಿಲು, ನೀವು ಒಂದು 2 ಮಿನಿಟ್ಸ್ ನಿಂತ್ಕೊಳ್ಳಿ. 2 ಮಿನಿಟ್ಸ್ ನಿಂತ್ಕೊಂಡ್ರೆ ನಿಮಗೆ ಬೆವರು ಹೆಂಗೆ ಬರುತ್ತೆ ಅಂದರೆ. ಓಕೆ ಬನ್ನಿ ಗೈಸ್ ಹೋಗೋಣ. ಇನ್ನೂ ನನ್ನ ತಮ್ಮ, ನಮ್ಮಪ್ಪ, ನಮ್ಮ ಮಮ್ಮಿ ಇನ್ನೂ ಬಂದಿಲ್ಲ. ಐ ಥಿಂಕ್ ನಮ್ಮಪ್ಪ ಬರ್ತಿದ್ದಾರೆ ಗೈಸ್. ಬನ್ನಿ ಹೋಗೋಣ, ಎಲ್ಲರೂ ಬರ್ತಿದ್ದಾರೆ. ನಮ್ಮ ಅಜ್ಜಿ ಆಲ್ರೆಡಿ ಅಲ್ಲೋಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಬಿಕಾಸ್ ಶಿ ಹ್ಯಾಸ್ ಸಮ್ ವರ್ಕ್. ಸೊ ಬನ್ನಿ ಅಲ್ಲಿ ಹೋಗೋಣ. ದೇವ್ರ ದರ್ಶನ, ದೇವರಿಗೆ ಹೆಂಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಕಮ್ಮಾ ಗೈಸ್, ನಾನು ನನ್ನ ತಮ್ಮ ಹೋಗ್ತಿದ್ದೀವಿ. ಇಲ್ಲಿ ನಮ್ಮಮ್ಮ ಬರ್ತಿದ್ದಾರೆ, ನಮ್ಮಪ್ಪ. ಇದೆಯಾ ಮಮ್ಮಿ ಹತ್ರ ಹೋಗ್ತೀಯಾ? ಹೋಗ್ಬೇಡ. ಓಹೋ, ಮಮ್ಮಿ ಮತ್ತು ಮೋಯ್ ಬರ್ತಿದ್ದಾರೆ. ಬನ್ನಿ ಹೋಗೋಣ, ಬಿಸಿಲು ತುಂಬ ಇದೆ. ಇಲ್ಲಿ ಮೊದಲು ಕಲ್ಲಿಂದ ಚಿಕ್ಕ ಗುಡಿ ಥರ ಕಟ್ಸಿದ್ರು. ಸೊ ಆಮೇಲೆ ನಾವು ಮತ್ತು ನಮ್ಮ ಎಲ್ಲ ಏರಿಯಾವ್ರು ಸೇರಿಕೊಂಡು ಇಲ್ಲಿ ಚಿಕ್ಕ ಟೆಂಪಲ್ ಥರ ಕಟ್ಸಿದ್ವಿ. ಸೊ ನಾವು ಇಲ್ಲಿ ಮೇನ್ ಬರೋ ಕಾರಣ ಏನಾಯಿತು ಅಂದರೆ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಏನಾಯಿತು, ನನಗೆ ತುಂಬ ಹುಷಾರಿರಲಿಲ್ಲ. ಸೊ ನಮ್ಮ ಅಜ್ಜಿ ಬೇಡ್ಕೊಂಡಿದ್ರು ನಾವಿಲ್ಲಿ ಪೂಜೆ ಮಾಡ್ತೀವಿ ಅಂತ. ಅದಕ್ಕೆ ನಾವು ವರ್ಷ ಬಂದುಬಿಟ್ಟು ಇಲ್ಲಿ ಪೂಜೆ ಮಾಡ್ತೀವಿ ಗೈಸ್. ಸೊ
ಇದ್ರ ಬಗ್ಗೆ ನಮ್ಮ ಅಜ್ಜಿಗೆ ಕೇಳಿದ್ರೆ ತುಂಬ ಹೇಳ್ತಾರೆ. ಸೊ ಇವಾಗ ಅವರು ಬ್ಯುಸಿ ಇದ್ದಾರೆ. ಸೊ ನಂಗೆ ಎಷ್ಟು ಗೊತ್ತೋ ಅಷ್ಟು ಹೇಳಿದ್ದೀನಿ ಗೈಸ್. ಇಲ್ಲಿ ತುಂಬ ಜನ ಬಂದಿದ್ರು ಗೈಸ್, ನಾನು ನೋಡಿದೆ. ಸಣ್ಣ ಮಾಡಿ ಸ್ವಲ್ಪ ಇನ್ನ ಏನು 1000 ಜನ ರಾತ್ರಿ ಅಕ್ಕಿಗಿದ್ರು ಆಜು ಎತ್ಕೊಳ್ಳೋ ರಾತ್ರಿ ಅಕ್ಕಿಗಿದ್ರು ಅದು ಗೈಸ್ ನಮ್ಮಪ್ಪ ಬಂದು ಗೈಸ್ ನಾನ್ ವೆಜ್ ತಿಂತಿದ್ದೀವಿ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಿ, ಟೇಸ್ಟ್ ಚೆನ್ನಾಗಿದೆ. ಹಬ್ಬ ಗಾಯ್ಸ್ ಎಷ್ಟು ಬಿಸಿಲಿತ್ತಂದರೆ ನೋಡಿ. ನಾನಂದು ಊಟ ಮಾತ್ರ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಇವಾಗ ತಾನೇ ಬಂದಿರೋದ್ರಿಂದ ಫುಲ್ ರಶ್ ಇತ್ತು. ನಂದು ಹೋಗೋದ್ರಲ್ಲೇ ಬನ್ನಿ ಅಂದ ತಕ್ಷಣವೇ ಕ್ರೌಡ್ ಎಷ್ಟೊಂದಿತ್ತು ಗೊತ್ತಾ ಗೈಸ್. ಇವಾಗ ಸ್ಲೀಪಿಂಗ್ ಟೈಮ್. ಓಕೆ ಗೈಸ್, ಇವಾಗ ಊಟ ಆಯಿತು. ಊಟ ಮುಗಿಸ್ಕೊಂಡು ಬಂದ್ವಿ. ಆದರೆ ನನ್ನ ಮಗ ಯಾಕೋ ಅಲ್ಲಿ ಏನೂ ತಿಂದೇ ಇಲ್ಲ. ಸೊ ಅವನಿಗೋಸ್ಕರ ಸ್ವಲ್ಪ ದೋಸೆ, ಬೆಳಗ್ಗೆ ದೋಸೆ ಮಾಡಿದ್ದೆ ತಿಂಡಿಗೆ, ಅದೇ ಹಸಿಟ್ಟಿತ್ತು, ಒಂದೆರಡು ಹಾಕ್ಕೊಡೋಣ ಅಂತ. ಅವನಿಗೆ ಇವಾಗ ಊಟ ಮಾಡಿಸ್ಬೇಕು. ಒಬ್ಬರು ಚೆಫ್ ಬಂದಿದ್ದಾರೆ, ಮನೆ ತೋರಿಸ್ತೀನಿ, ದೋಸೆ ಮಾಡೋ ಚೆಫು. ಓಕೆ, ಅವ್ರಿಗೆ ತೋರಿಸ್ತೀನಿ. ಅವ್ರು ಮಾಡ್ತಾರಂತೆ, ದೋಸೆ ಮಾಡ್ತಾರಂತೆ. 1 ನಿಮಿಷ ಮೇಡಮ್, ಸ್ವಲ್ಪ ಎಣ್ಣೆ ಹಾಕ್ಬೇಕು ಫಸ್ಟು ದೋಸೆ ಮಾಡೋಕ್ಕೆ ಮುಂಚೆ. ಓಕೆ ಗೈಸ್, ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ ದೋಸೆ ಮಾಡೋದು. ಸೊ ನನ್ನ ತಮ್ಮ ಊಟ ಏನೂ ಮಾಡಿಲ್ಲ, ನಿಮ್ಗೆ ಆಲ್ರೆಡಿ ನಮ್ಮ ಮಮ್ಮಿ ಹೇಳಿದರೆ. ಸೊ ಬನ್ನಿ ದೋಸೆ ಮಾಡೋಣ. ಮಾಡಮ್ಮ. ಏನು ಅದೃಷ್ಟ ಮಾಡಿದಾನ ನನ್ನ ಮಗ ಆ ದೋಸೆ ತಿನ್ನೋಕ್ಕೆ. ಅವನೇ ತಾನೇ ಪಾಪ ಇವಾಗ ದೋಸೆ ತಿನ್ನೋದು. ರೌಂಡಾಗೆ ಬರ್ಬೇಕು ದೋಸೆ. ಕೈ ಚುಟ್ಕೊಂಡ್ಬಿಟ್ಟೆ ಗೈಸ್. ಇದು ಆನಿಯನ್ನ ತವಾ ಮೇಲೆ ಉಜ್ತಿರಲ್ಲ, ಅವಾಗ ಫೋರ್ಕ್ನ ಆನಿಯನ್ಗೆ ಚುಚ್ಚಿಬಿಟ್ಟು ಉಜ್ಜೋದು ನೋಡಿದ್ದೀನಿ. ನಮ್ಮಮ್ಮ ಆನಿಯನ್ ತಗೊಂಡು ಎಣ್ಣೆ ಮೇಲೇ ಉಜ್ತಿದ್ದಾರೆ ಗೈಸ್. ನೀವೇ ಹೇಳಿ ಗೈಸ್, ಸುಟ್ಕೊಂಡು ಶೆಫ್ಸ್ ಎಲ್ಲ ಕೈ ಸುಟ್ಕೊಳ್ಳಲ್ಲ ಅಲ್ವಾ ಗೈಸ್? ಹೋಗ್ಲಿ ಬಿಡಮ್ಮ. ಐಡಿಯಾ ಇರಬೇಕು, ಐಡಿಯಾ. ದೋಸೆ ಚೆನ್ನಾಗಿ ಬರುತ್ತಾ? ವಾವ್, ಇದೆ ನನ್ನ ಮಗಳು ಮಾಡಿರೋ ದೋಸೆ, ರೌಂಡ್ ದೋಸೆ. ಸ್ವಲ್ಪ ಚಿಕ್ಕದಾಗಿದೆ, ಇನ್ನೊಂದು ಟ್ರಿಪ್ಪು ಸ್ವಲ್ಪ ದೊಡ್ಡದು ಮಾಡೋಣ. ಪ್ಲೇಟ್ ತಗೊಂಡು ನೋಡಿ ಗೈಸ್. ವಾವ್, ಮೌಲಿಕ ದೋಸೆ. ಅದು ಮೌಲಿಕ ದೋಸೆ ಅಲ್ಲ, ದೋಸೆ ಮಸಾಲೆ ದೋಸೆ ಅಲ್ಲ, ಮೌಲಿಕ ದೋಸೆ. ದೋಸೆ ಅಷ್ಟೇ, ಅದ್ರ ಹೆಸರು ದೋಸೆ ಗೈಸ್. ನೋಡಿ ಇವಾಗ ದೊಡ್ಡ ದೋಸೆ ಹಾಕಿದ್ದೀನಿ ಗೈಸ್. ನಿಮ್ಮನೆಯಲ್ಲೂ ಅಡ್ವಾನ್ಸ್ಡ್ ಶೆಫ್ ಇದ್ರೆ ಕಮೆಂಟ್ ಮಾಡಿ ಹೇಳಿ ನೋಡಿ. ಇದು ತುಂಬ ದಪ್ಪ ಬಂದ್ಬಿಡೋದು ಅನಿಸುತ್ತೆ. ನಮ್ಮಮ್ಮ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಇಷ್ಟೊಂದು ದಪ್ಪ ಯಾರು ತಿನ್ನಲ್ಲ ಬಿಡು ಅಂತ. ನೋಡಿ ಆ ಮಗು ಸಾಕಾ? ಇಷ್ಟು ದೋಸೆ ತಿನ್ನುತ್ತಾ? ಸಾಕಾ? ನಿನಗೆ ತಿನ್ನಿಸ್ತೀನಿ. ಅವ್ನು ತಿಂದಿಲ್ಲ ಅಂದರೆ ನಿನಗೆ ಸಾಕಾ? ಆಫ್ ಮಾಡು ಸ್ಟವ್. ಗೈಸ್, ನಮ್ಮಮ್ಮ ತಿನ್ನಿಸ್ತಾ ಇದ್ದಾರೆ ಗೈಸ್. ಇವರು ತಿನ್ಬೇಕಂದ್ರೆ ಏನು ಪ್ಲೇ ಆಗ್ತಿರ್ಬೇಕಂತ ನೋಡಿ. ನೋಡಿ ಗೈಸ್, ನೋಡಿ ಗೈಸ್, ರಿಮೋಟೇ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ರಿಮೋಟಿನಲ್ಲಿ ಹೆಂಗೆ ನಮಗೆ ರಿಮೋಟೇ ಕೊಡೋದಿಲ್ಲ ಗೈಸ್. ಊಟ ಮಾಡೋವರೆಗೂ ನಮಗೆ ರಿಮೋಟ್ ಇಲ್ಲ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನಿಮ್ಮ ಮನೆಯಲ್ಲೂ ಈ ಥರ ಇದ್ದರೆ
ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಕಮೆಂಟ್ ಮಾಡಿ ಗೈಸ್ ಪ್ಲೀಸ್. ಹಾಯ್ ಗೈಸ್, ಇವಾಗ ತಾನೇ ಊಟ ಆಯಿತು. ಮಮ್ಮಿ ನಾನ್ ವೆಜ್ ಮಾಡಿದರು, ಸೊ ಅವರು ಊಟ ಮಾಡ್ತಿದ್ದಾರೆ. ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಗೈಸ್. ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಕಾಮೆಂಟ್ ಮಾಡೋದು ಮರಿಬೇಡಿ. ನಾನು ನಿಮಗೆ ಇಷ್ಟೆಲ್ಲ ಕ್ವಶನ್ ಕೇಳಿದ್ದೀನಿ, ಲೈಕ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್, ಗುಡ್ ನೈಟ್.